ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಂಶಿ ಮತ್ತು ಸ್ವಾತಿ ಇಬ್ಬರು ಸಹ ಪೂಜೆ ಮಾಡ್ತಿರ್ಬೇಕಾದ್ರೆ ಪುರೋಹಿತರು ಹೇಳ್ತಾ ಇರ್ತಾರೆ, ನವ ದಂಪತಿಗಳಿಬ್ಬರು ಬಂದ್ಬಿಟ್ಟು ಮಹಾಮಂಗಳಾರತಿ ಮಾಡಿ ಅಂತ ಅಂದಾಗ ಅಜ್ಜಿ ಇವ್ರ ಕೈಲೇ ಮಾಡಿಸಿ ಪರವಾಗಿಲ್ಲ ಅಂತ ಅಂದಾಗ ಗೀತಾ ಕುಮಾರ್ ಇಬ್ರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಹಾಗೆ ಗೀತಾ ತುಂಬ ಕೋಪ ಮಾಡ್ಕೊಂಡು ಅಜ್ಜಿನ ಗುರಾಯಿಸ್ತಿರ್ಬೇಕಾದ್ರೆ ಪರವಾಗಿಲ್ಲ ಅವರೇ ಮಾಡಲಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ತುಂಬ ಖುಷಿಯಿಂದ ಪ್ರೀತಿ ಸ್ವಾತಿ ದೇವರಿಗೆ ಮಹಾಮಂಗಳಾರತಿನ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲ ಆದಮೇಲೆ ತಗೊಳಮ್ಮ ಎಲ್ಲರಿಗೂ ಸ್ವೀಟ್ ಹಂಚಿ ಅಂತ ಪುರೋಹಿತರು ಕೊಟ್ಟಾಗ ಸ್ವಾತಿ ಖುಷಿಯಿಂದ ಸ್ವೀಟ್ನ ಹಂಚ್ತಾ ಇರಬೇಕಾದ್ರೆ ಅಕ್ಕ ಅಂತ ತಿನ್ಸೋಕೆ ಹೋಗ್ತಾ ಇದ್ರೆ ಗೀತನಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮನೆಯವರೆಲ್ಲರಿಗೂ ಸಹ ಸ್ವೀಟ್ನ ಕೊಡ್ಕೊಂಡು ಬರ್ತಿರ್ಬೇಕಾದ್ರೆ ಪದ್ಮ ಸ್ವೀಟ್ನ ತಗೊಂಡು ಸ್ವಾತಿಗೂ ತಿನ್ನಿಸಿ ಹಾಗೆ ಗೀತಾ ಕುಮಾರನ್ಗೂ ಸಹ ತುಂಬ ಖುಷಿಯಿಂದ ಕೊಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪುರೋಹಿತರು ಸಹ ಬೂತ್ ಕುಂಬಳಕಾಯಿನ ನಿವಳಿಸ್ಬಿಟ್ಟು, ಕುಮಾರ ಇದನ್ನ ಬಾಗ್ಲಿಗೆ ಹೊಡಿಯಪ್ಪ, ಯಾವುದೇ ಕೆಟ್ಟ ದೃಷ್ಟಿ ಇದ್ರೂ ಸಹ ಹಾಗೆ ಕೆಟ್ಟ ಪರಿಹಾರ ಎಲ್ಲದು ಸಹ ಇದರಿಂದ ನಿವಾರಣೆ ಆಗುತ್ತೆ, ಮನೆಗೂ ಸಹ ಒಳ್ಳೇದಾಗುತ್ತೆ, ಇದನ್ನು ಹೊಡಿಯಪ್ಪ ಅಂತ ಅಂದಾಗ ಬೂತ್ ಕುಂಬಳಕಾಯಿನ ನಿವಳಿಸ್ಬಿಟ್ಟು ಹೊಡಿತಾನೆ. ಹಾಗೆ ಇನ್ನೊಂದು ಕಡೆ ಪದ್ಮ ಭಕ್ತಿಯಿಂದ ವಿಘ್ನೇಶ್ವರನ ಬೇಡ್ಕೋತಾ ಇರ್ತಾಳೆ. ಭಗವಂತ, ಮಕ್ಕಳು ತುಂಬ ಆಸೆಪಟ್ಟು ಈ ಬಿಸ್ನೆಸ್ಗೆ ಕೈ ಹಾಕಿದ್ದಾರೆ, ಪ್ರತಿ ಕ್ಷಣ ಸಹ ನೀನು ಅವ್ರ ಜೊತೆ ನಿಂತ್ಕೊಂಡು ಒಳ್ಳೇದು ಮಾಡು ಅಂತ ಬೇಡ್ಕೊತಿರ್ಬೇಕಾದ್ರೆ ಅಜ್ಜಿನೂ ಸಹ ನನ್ನ ಮೊಮ್ಮಕ್ಕಳಿಗೆ ಒಳ್ಳೇದು ಮಾಡು ಭಗವಂತ, ಅವರಿಗೆ ಯಶಸ್ಸು ಸಿಗುವಂಗೆ ಮಾಡು, ಅಭಿವೃದ್ಧಿ ಸಿಗುವಂಗೆ ಮಾಡು ಅಂತ ಬೇಡ್ಕೋತಾ ಇರ್ತಾರೆ. ಹಾಗೆ ಒಂದು ಕಡೆ ಪ್ರೀತಿ ಪುಟ್ಟ ಕಂಗ್ರಾಟ್ಸ್ ಅಂತ ಕುಮಾರನಿಗೆ ಕಂಗ್ರಾಟ್ಸ್ ಹೇಳ್ಬಿಟ್ಟು, ಭಾವ ಪಾನಿಪುರಿ ಪಾರ್ಟಿ ಇದೆ ತಾನೇ ಸಂಜೆ, ಅದನ್ನು ಮರೆಯಂಗಿಲ್ಲ ಅಂತ ಅಂದಾಗ, ಇಲ್ಲ ಪುಟ್ಟ ನಿನಗಿಲ್ದಿದ್ದ ಖಂಡಿತ ನಾನು ಮರೆಯಲ್ಲ ಅಂತ ಅಂದಾಗ, ನೀವು ಮರೆತರು ನಾನು ಬಿಡಲ್ಲ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಸ್ವಾತಿ, ನಾನು ಒಬ್ಳಿದ್ದೀನಿ, ನನ್ನನ್ನು ಮರೆಯಂಗಿಲ್ಲ ಭಾವ ಅಂತ ಅನ್ಬೇಕಾದ್ರೆ, ಇಲ್ಲ ಸ್ವಾತಿ ನಿನಗೂ ಕೊಡಿಸ್ತೀನಿ ಅಂತ ಕುಮಾರ ಹೇಳ್ತಾ ಇದ್ರೆ ಗೀತಾ ಮಾತ್ರ ಕೋಪ ಮಾಡಿಕೊಂಡು, ನಾವು ಮರಿಬೇಕು ಅಂತಂದ್ರೂ ಸಹ ನೀನೆಲ್ಲಿ ಬಿಡ್ತೀಯಾ, ಕಣ್ಮುಂದೆ ಪ್ರತ್ಯಕ್ಷ ಆಗ್ತೀಯಾ, ಇವಾಗ ನೋಡು ನಮ್ಮ ಶಾಪ್ ಓಪನಿಂಗ್ ಇದ್ರೂ ಸಹ ನೀನು ಬಂದು ಮಹಾಮಂಗಳಾರತಿ ಮಾಡ್ದಲ್ವಾ, ಆ ರೀತಿ ಕಣ್ಮುಂದೆ ಯಾವಾಗಲೂ ಬರ್ತಾ ಇರ್ತೀಯ ಬಿಡು ಅಂತ ಅಂದಾಗ ಈ ಕಡೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಕುಮಾರ, ಸುಮ್ಮನೆ ಇರು ಗೀತಾ, ಈ ರೀತಿ ಎಲ್ಲ ಮಾತಾಡಬೇಡ ಅಂತಂದಾಗ, ಸರಿ ಬಿಡಿ ನಾನು ಏನು ಮಾತಾಡಲ್ಲ ಅಂತ ಗೀತಾ ಕೋಪ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಈ ಕಡೆ ಪುರೋಹಿತರು ಹೇಳ್ತಾ ಇರ್ತಾರೆ, ಈ ಕಾಯಿನ ಪೂಜೆ ಮಾಡಿ ಕೊಟ್ಟಿದ್ದೀನಪ್ಪ, ನಿಮ್ಮ ಅಂಗಡಿಗೆ ಒಳ್ಳೇದಾಗಲಿ, ಇದನ್ನು ಬಾಕ್ಲ ಮುಂದೆ ಕಟ್ಟಿ ಅಂತ ಅಂದಾಗ ವಂಶಿ ಸಹಾಯ ತಗೊಂಡು ಕುಮಾರ ಬಾಕ್ಲ ಮುಂದೆಗೆ ಕಾಯಿ ಕಟ್ತಾ ಇರ್ತಾನೆ. ಹಾಗೆ ಥ್ಯಾಂಕ್ಸ್ ವಂಶಿ ಅಂತ ಅನ್ಬೇಕಾದ್ರೆ, ಸರಿ ನಾನು ಬರ್ತೀನಿ ಆಫೀಸಿಗೆ ಟೈಮ್ ಆಯಿತು ಅಂತ ವಂಶಿ ಹೋಗ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಎಲ್ಲರಿಗೂ ಬರ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕ ಬರ್ತೀನಿ ಅಂತ ಅನ್ಬೇಕಾದ್ರೆ ಮುಖನ ಉಫ್ ಅಂತ ಮಾಡಿಕೊಂಡು ಗುರಾಯಿಸ್ತಿರ್ಬೇಕಾದ್ರೆ, ಬರ್ತೀನಿ ಅಮ್ಮ, ಬರ್ತೀನಿ ಅಜ್ಜಿ ಅಂತ ಅಂದಾಗ, ನೀನು ಬಂದಿದ್ದು ನಮಗೆ ಖುಷಿ ಆಯ್ತಮ್ಮ, ಒಳ್ಳೇದಾಗಲಿ, ಹೋಗ್ಬಾ ಅಂತ ಸ್ವಾತಿನ ಕಳಿಸ್ತಾ ಇರ್ತಾರೆ. ಹಾಗೆ ಸ್ವಾತಿ ಹೋದ್ಮೇಲೆ ಕುಮಾರ ಹೇಳ್ತಾ ಇರ್ತಾನೆ, ನೀನು ಈ ರೀತಿ ಎಲ್ಲ ಮಾತಾಡ್ದಲ್ಲ, ಪಾಪ ಸ್ವಾತಿಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಗೀತಾ ಅಂತ ಅನ್ಬೇಕಾದ್ರೆ ಪದ್ಮನೂ ಸಹ ಹೇಳ್ತಾ ಇರ್ತಾರೆ, ಹೌದು ಕಣೆ ಪಾಪ ತುಂಬ ಖುಷಿಯಿಂದ ಅವಳು ಪೂಜೆಗೆ ಅಂತ ಬಂದರೆ ಈ ರೀತಿ ಎಲ್ಲ ಮಾಡ್ದಲ್ಲ, ಇದು ಸರಿನಾ ಅಂತ ಬೈತಾ ಇರ್ತಾರೆ. ಹಾಗೆ ಅಜ್ಜಿನೂ ಸಹ ಬೈತಾ ಹೇಳ್ತಾ ಇರ್ತಾರೆ, ನೀನು ಆಡೋ ಮಾತುಗಳಿಗೆ ಇನ್ಯಾರು ಆಗಿದ್ರೆ ನಿನ್ನ ತಿರುಗಿ ನೋಡ್ತಿರಲ್ಲ ಕಣೆ, ಪಾಪ ಎಲ್ಲ ಸಹಿಸ್ಕೊಂಡು ಆ ಹುಡುಗಿ ಬಂದರೆ ಈ ರೀತಿ ಮಾತಾಡ್ತೀಯ ಅಂತ ಅಂದಾಗ, ನಾನೇನು ಬಾ ಅಂತ ಕರೆದಿದ್ನ ಅಜ್ಜಿ ಅಂತ ಹೇಳ್ತಾ ಇರಬೇಕಾದ್ರೆ, ಇವತ್ತು ನಿಂದು ಮತ್ತು ಕುಮಾರನ್ಗೆ ಎಷ್ಟು ಒಳ್ಳೆ ದಿನ, ಎಷ್ಟು ಇಂಪಾರ್ಟೆಂಟ್ ದಿನ ಅಂತ ಗೊತ್ತಿದ್ದು ಸುಮ್ಮನಿರ್ಬೇಕಲ್ವೇನೆ, ಯಾಕೆ ಈ ರೀತಿ ಮಾಡ್ತೀಯ ಅಂತ ಅಂದಾಗ, ನನಗೆ ಕೋಪ ಬಂದರೆ ಸಹಿಸ್ಕೊಳಕ್ಕಾಗಲ್ಲ ಅಂತ ಗೀತಾ ಕೂಗಾಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ವಂಶಿ ಆಫೀಸಿಗೆ ಬಂದು ಈ ಕಡೆ ಗೀತಾ ಮಾತಾಡಿದ್ದೇನೆ ಎಲ್ಲನೂ ಸಹ ನೆನ್ಪು ಮಾಡ್ಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿ ಬಂದುಬಿಟ್ಟು, ಇದೊಂದು ಸ್ವಲ್ಪ ಡೀಟೇಲ್ಸ್ ಚೆಕ್ ಮಾಡ್ತೀರಾ, ಸರಿಯಾಗಿದೆ ಹೆಂಗೆ ಅಂತ ಲ್ಯಾಪ್ಟಾಪ್ ತೊಗೊಬರ್ಬೇಕಾದ್ರೆ, ಏನಕ್ಕೆ ಬಂದೆ, ನನ್ನ ತಲೆ ತಿನ್ನಕ್ಕೆ ಬಂದ್ಯಾ, ನಿಮ್ಮ ಅಕ್ಕ ಲೈಫಲ್ಲಿ ಎಷ್ಟು ಇರಿಟೇಟ್ ಮಾಡಿದಾಳೆ ನಿನಗೆ ಗೊತ್ತಾ, ಅಂಥದ್ರಲ್ಲಿ ನೀನೇನಕ್ಕೆ ಇಲ್ಲಿಗೆ ಬಂದು ಇರಿಟೇಟ್ ಮಾಡ್ತಿದ್ದೀಯಾ ಅಂತ ಅಂದಾಗ, ನಾನು ಆಫೀಸ್ ಕೆಲಸವಾಗಿ ಬಂದಿದ್ದೀನಿ, ಸುಮ್ಮನೆ ಏನಕ್ಕೆ ಏನೇನೋ ಮಾತಾಡ್ತೀರಾ ಅಂತ ಸ್ವಾತಿ ಬೈತಾ ಇರ್ತಾಳೆ. ಹಾಗೆ ನಿಮ್ಮ ಅಕ್ಕ ಏನಾದರೂ ಸ್ಪೆಷಲ್ಲ, ಯಾರ ಜೊತೆ ಯಾವ ರೀತಿ ಮಾತಾಡ್ಬೇಕನ್ನೋ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವ ಅಂತ ಬೈತಿರ್ಬೇಕಾದ್ರೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಫಸ್ಟ್ ಡಾಕ್ಯುಮೆಂಟ್ನ ಚೆಕ್ ಮಾಡಿ ಅಂತ ಅಂದಾಗ, ನಾನು ನೋಡಲ್ಲ ಆಚೆ ಹೋಗು ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಸ್ವಾತಿ ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಇರು, ಆ ಮೀಟಿಂಗ್ ಡೀಟೇಲ್ಸ್ ಎಲ್ಲ ಫಾರ್ವರ್ಡ್ ಮಾಡು ಅಂತ ಹೇಳಿದ್ನಲ್ಲ, ಅದೆಲ್ಲ ಮಾಡಿದೀಯಾ ಅಂತ ಅಂದಾಗ ಲ್ಯಾಪ್ಟಾಪ್ ತಗೊಂಡು ವಾಪಸ್ ಬರ್ತಾ ಇರ್ತಾಳೆ. ಹೀಗೆ ಡಾಕ್ಯುಮೆಂಟ್ ಎಲ್ಲ ಹುಡುಕ್ತಾ ಇರಬೇಕಾದ್ರೆ ಒಂದು ಕೆಲಸ ಏನಾದರೂ ನೆಟ್ಟಿಗೆ ಮಾಡ್ತೀಯಾ ಅಂತ ಬೈತಿರ್ಬೇಕಾದ್ರೆ, ಏನೋ ಮರ್ತೋಗಿದ್ದೆ, ಡ್ರಾಪ್ ಮಾಡಿ ಇಟ್ಟಿದ್ದೆ, ಇವಾಗ ಸೆಂಡ್ ಮಾಡ್ತೀನಿ ಅಂತ ಸ್ವಾತಿ ಹುಡುಕ್ತಾ ಇರ್ತಾಳೆ. ಹಾಗೆ ಹೇಳಿದ ಕೆಲಸ ಮಾಡಕ್ಕೆ ಬರಲ್ಲ ಅಂತ ಅಂದಮೇಲೆ ಆಫೀಸ್ಗೆ ಏನಕ್ಕೆ ಬರಬೇಕು, ಮನೇಲಿ ಸುಮ್ಮನೆ ಇರೋಕ್ಕಾಗಲ್ವಾ, ಒಂದು ಚಿಕ್ಕ ಕೆಲಸ ನಿನಗೆ ಮಾಡಕ್ಕೆ ಬರಲ್ಲ, ಇಷ್ಟೊಂದು ಟೈಮ್ ತಗೋತೀಯ ಅಂತ ಬೈತಿರ್ಬೇಕಾದ್ರೆ, ಆ ಡ್ರಾಫಲ್ಲಿ ಹಾಕಿದ್ದು ಮೇಲ್ ಐಡಿ ಎಲ್ಲ ಸಹ ಡಿಲೀಟ್ ಆಗಿರಬೇಕಾದ್ರೆ ನಾನು ಇಲ್ಲೇ ಸೇವ್ ಮಾಡಿಟ್ಟಿದ್ದೆ, ಆದರೆ ಒಂದೂ ಇಲ್ಲ ಅಂತ ಅಂದಾಗ ವಂಶಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಎಲ್ಲ ಎರೇಸ್ ಆಗಿದೆ ಮೇಲ್ ಅಂತ ಅನ್ಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಅದೆಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಾ, ನಿನ್ನ ತಲೆಯಲ್ಲಿ ಬುದ್ಧಿಲ್ವ ಅಂತ ಬೈತಿರ್ಬೇಕಾದ್ರೆ ಎಲ್ಲ ಸ್ಟಾಫ್ಗಳು ಸಹ ನೋಡ್ತಾ ಇರಬೇಕಾದ್ರೆ ಅಜಯ್ ಮಾತ್ರ ಒಬ್ಬೊಬ್ಬನೇ ನಗಾಡ್ಕೊಂಡು, ವಂಶಿ ಬ್ರೋ ಏನಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, ಕೂಲ್ ಕೂಲ್, ಬಾಬಿಗೆ ಏನಕ್ಕೆ ಬೈತಾ ಇದೆಯಾ ಅಂತ ಬರ್ತಾ ಇರ್ತಾನೆ. ಹಾಗೆ ನಿನಗೆ ಗೊತ್ತಾ ಅಜಯ್ ಎಷ್ಟು ಇಂಪಾರ್ಟೆಂಟ್ ಮೇಲ್ ಅದು, ಅದನ್ನೆಲ್ಲ ಎರೇಸ್ ಮಾಡಿದಾಳೆ, ಮನೇಲಿ ಇರೋಂದ್ರೂ ಸಹ ಇರಲ್ಲ, ಇಂಥವರೆಲ್ಲ ಆಫೀಸಿಗೆ ಏನಕ್ಕೆ ಬೈತಾರೆ ಅಂತ ಕೂಗಾಡ್ತಿರ್ಬೇಕಾದ್ರೆ, ಕೂಲ್ ಇರೋ ಸ್ಟಾಫ್ ಎಲ್ಲ ನೋಡ್ತಾ ಇದ್ದಾರೆ, ಸುಮ್ಮನೆ ಇರು ವಂಶಿ ಬ್ರೋ ಅಂತ ಅನ್ಬೇಕಾದ್ರೆ, ನಿನಗೆ ಗೊತ್ತಲ್ವಾ ನನಗೆ ನೀಟ್ನೆಸ್ ಅಂತಂದರೆ ತುಂಬ ಇಂಪಾರ್ಟೆಂಟು, ಹಾಗೆ ಈ ಥರ ತಪ್ಪು ಏನಾದ್ರು ಕೆಲಸ ಮಾಡಿದ್ರೆ ನನಗೆ ಎಷ್ಟು ಕೋಪ ಬರುತ್ತೆ, ನಮ್ಮ ಆಫೀಸಲ್ಲಿ ಇರೋರೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವಳೇನಕ್ಕೆ ಬರಬೇಕು ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ
ಮತ್ತು ಅಜಯ್ ವಂಶಿನ ಕೂಲಾಗಿರಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಏನೋ ಹೊಸ್ದಾಗಿ ಜಾಯಿನ್ ಆಗಿದ್ದಾರೆ, ನೀವು ತಲೆ ಕೆಡಿಸ್ಕೋಬೇಡಿ, ಇದೆಲ್ಲ ಕಾಮನ್ ಅಂತ ಅಂದ್ಬಿಟ್ಟು ಬಾಬಿ ನೀವು ಹೋಗಿಂತ ಕಳಿಸ್ಬಿಟ್ಟು ಹಿಂದೆ ನಗಾಡ್ತಾ ಇರ್ತಾನೆ. ಅಲ್ಲ ನನಗೆ ಹೊಡೆದ್ರಲ್ವಾ, ಈಗ ವಂಶಿ ಎಲ್ಲ ಸ್ಟಾಫ್ಗಳ ಮುಂದೆ ನಿಮ್ಮ ಜೊತೆ ಯಾವ ರೀತಿ ಕೂಗಾಡ್ದೆ ನೋಡಿ, ಅಷ್ಟು ಈಸಿಯಾಗಿ ಈ ಅಜಯ್ ಯಾರನ್ನೂ ಸಹ ಬಿಡಲ್ಲ ಅಂತ ನಗಾಡ್ತಾ ಇರ್ತಾನೆ. ಹಾಗೇನೊಂದು ಕಡೆ ಕುಮಾರ ಮತ್ತು ಗೀತಾ ಬೋಟಿಕೆಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಕುಮಾರ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಗೀತಾ ಹೇಳ್ತಾ ಇರ್ತಾಳೆ, ಈ ಬಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ, ಇದರಲ್ಲೊಂದು ಒಳ್ಳೆ ವಸ್ತು ನಾನು ಪ್ರೀತಿಗೆ ಹೊಲ್ಕೊಡ್ಲಾ ಅಂತ ಅನ್ಬೇಕಾದ್ರೆ ಕುಮಾರ ಏನು ಮಾತಾಡದೆ ಹಾಗೆ ಕೂತಿರ್ಬೇಕಾದ್ರೆ, ಮಾವ ಏನಾಯಿತು, ನಾನು ಆಗ್ಲಿಂದ ಮಾತಾಡ್ತಿದ್ದೀನಿ, ಯಾಕೆ ನೀವು ಕೇಳಿಸ್ಕೊತಿಲ್ಲ ಅಂತ ಅಂದಾಗ, ನಾನೇನೋ ಒಂದು ಹೇಳ್ತೀನಿ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ, ಅದೇನು ಹೇಳಿ ಅಂತ ಅನ್ಬೇಕಾದ್ರೆ, ಪಾಪ ಸ್ವಾತಿಗೆ ಎಷ್ಟು ಬೇಜಾರಾಯಿತು ಏನೂ ಗೊತ್ತಿಲ್ಲ, ಅವಳು ಎಷ್ಟು ಖುಷಿಯಿಂದ ಪೂಜೆಗೆ ಅಂತ ಬಂದಿದ್ಲು, ಆದ್ರೆ ನೀನು ಮಾಡಿದ್ದು ಸರಿನಾ ಅಂತ ಅನ್ಬೇಕಾದ್ರೆ, ಓ ಈ ವಿಷಯನ ಮಾತಾಡ್ತಾ ಇದ್ದೀರಾ, ಈ ವಿಷಯ ಇದ್ದರೆ ನಾನು ಕೇಳ್ಕೊತಲೇ ಇರಲಿಲ್ಲ ಅನ್ಬೇಕಾದ್ರೆ, ಅಷ್ಟಕ್ಕೂ ವಂಶಿ ಬಂದಿದ್ದ, ಅವನ ಮುಂದೆ ಈ ರೀತಿ ಎಲ್ಲ ಮಾತಾಡ್ದಲ್ಲ ಗೀತಾ, ಅಷ್ಟಕ್ಕೂ ನಿನಗೆ ಏನಕ್ಕೆ ಇಷ್ಟೊಂಥರ ಕೋಪ ಅಂತ ಅನ್ಬೇಕಾದ್ರೆ, ಅಲ್ಲ ಎಲ್ಲರೂ ನನ್ನನ್ನೇ ಬೈತಿರಲ್ಲ, ಯಾವತ್ತಾದರೂ ನೀವು ಆ ಸ್ವಾತಿ ಮಾಡಿದ ತಪ್ಪು ಅಂತ ಒಬ್ಬರಾದ್ರೂ ಹೇಳಿದಿರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ವಂಶಿ ಏನು ಅನ್ಕೊಂಡ್ರೆ ನನಗೇನಾಗಬೇಕಾಗಿದೆ, ಕದ್ದು ಮುಚ್ಚಿ ಅವರಿಬ್ಬರು ಮದುವೆ ಆಗಿದ್ದಾರಲ್ಲ, ಅವ್ರು ಮಾಡಿದ ತಪ್ಪನ್ನಾಗಿ ಅವ್ರನ್ನ ನೀವು ಯಾವತ್ತಾದರೂ ಪ್ರಶ್ನೆ ಮಾಡಿದ್ದೀರಾ ಅಂತ ಅಂದಾಗ, ಅಲ್ಲ ಅವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ, ಹಂಗಂತ ಅದನ್ನೇ ನಾವು ದ್ವೇಷ ಮಾಡೋಕ್ಕಾಗುತ್ತಾ, ಹಾಗಾದರೆ ನಿನ್ನ ತಂಗಿ ಪ್ರೀತಿಗಿನ್ನ ಆ ದ್ವೇಷನ ನೀನು ಜಾಸ್ತಿ ಹಠ ಮಾಡ್ತೀಯಲ್ವಾ, ಎಲ್ಲನೂ ಮುಂದಕ್ಕೆ ಹಾಕಿ ಜೀವನದಲ್ಲಿ ಚೆನ್ನಾಗಿರ್ಬೋದಲ್ವಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಮಾವ, ಪ್ರೀತಿನ ದೊಡ್ಡದು, ಆದರೆ ಹಠ ಕೋಪ ಅನ್ನೋದು ಅದಕ್ಕಿಂತ ದೊಡ್ಡದು. ಸೊ ಹಂಗಾಗಿ ನನಗೆ ಹಠ ಕೋಪನೇ ಜಾಸ್ತಿ ಆಗಿದೆ. ನಾವು ಇಷ್ಟೊಂಥರ ಕಷ್ಟದಲ್ಲಿದ್ದರೂ ಸಹ ತನ್ನ ಸ್ವಾರ್ಥಕ್ಕೋಸ್ಕರ ಅವಳನ್ನು ಮದುವೆ ಆದಲ್ಲ, ಹಾಗಾದರೆ ಅವಳು ಮಾಡಿದ ಸರಿನಾ, ಹಂಗಾಗಿ ನನಗೆ ಅವಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ, ಯಾವತ್ತೂ ಕ್ಷಮಿಸಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಕುಮಾರನ್ ಸಹ ಹೇಳ್ತಾ ಇರ್ತಾನೆ, ಪಾಪ ಸ್ವಾರ್ಥಿ ತನ್ನ ಕರ್ತವ್ಯನೇ ಯಾವುದೂ ಮರ್ತಿಲ್ಲ, ಅವಳು ನಮಗೆ ಸಪೋರ್ಟಿವ್ ಆಗಿರೋಕ್ಕೆ ಯಾವಾಗಲೂ ರೆಡಿ ಇದ್ದಾಳೆ, ಆದರೆ ನೀನೇ ಅವಳನ್ನ ಕರ್ಕೋತಾ ಇಲ್ಲ ಅಂತ ಅನ್ಬೇಕಾದ್ರೆ, ಇಲ್ಲ ನಾನು ಹೇಳ್ತಾ ಇರೋದು ನಿಜ, ಅವಳು ಸ್ವಾರ್ಥದಿಂದ ಬರ್ತಾ ಇದ್ದಾಳೆ, ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಕುಮಾರ ಹೇಳ್ತಾ ಇರ್ತಾನೆ, ಒಂದು ಸತ್ಯ ಹೇಳ ಗೀತಾ, ನಿನಗೆ ಸ್ವಾತಿ ಮೇಲೆ ಇನ್ನೂ ಸಹ ಪ್ರೀತಿ ಇದೆ ಅಂತ ಅಂದಾಗ, ಹೌದು ಮಾವ ನನಗೆ ಅವಳ ಮೇಲೆ ಪ್ರೀತಿ ಇದೆ, ಆದರೆ ಅವಳು ಮಾಡಿರೋ ದ್ರೋಹನ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ, ಅದನ್ನೆಲ್ಲ ಮರೆತು ನನಗೆ ಖುಷಿಯಾಗಿ ಮೊದಲಿನ ಥರ ಅವಳ ಜೊತೆ ಇರೋಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಹೋಗ್ಲಿ ಬಿಡು ನೀನು ಕಣ್ಣೀರು ಹಾಕ್ಬೇಡ ಅಂತ ಹೇಳ್ತಾ ಇರ್ತಾನೆ. ಏನು ಗೊತ್ತಾ, ಮನೆ ಹಿರೇಮಗಳಾಗಿ ನಾನು ಎಲ್ಲ ಜವಾಬ್ದಾರಿನ ಸಹ ತೊಗೊಳಕ್ಕೆ ರೆಡಿಯಾಗಿದ್ದೀನಿ, ಅಪ್ಪ ಕಲಿಸ್ಕೊಟ್ಟಿರೋ ಸಂಸ್ಕಾರದ ಜೊತೆಗೆ ನಾನು ಎಲ್ಲ ಜವಾಬ್ದಾರಿನ ನಿಭಾಯಿಸ್ತೀನಿ, ಆದರೆ ಸ್ವಾತಿ ಮೇಲಿರೋ ಕೋಪನ ಮಾತ್ರ ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ, ನಾನು ಮಾಡ್ತಿರೋದು ತಪ್ಪ ಅಂತ ಅಂದಾಗ, ಕಣ್ಣೀರು ಹಾಕ್ಬೇಡ, ಒಂದಲ್ಲ ಒಂದು ದಿನ ಎಲ್ಲರಿಗೂ ಇದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ, ಸಮಾಧಾನ ಮಾಡ್ಕೊ ಅಂತ ಅಂದಾಗ ಕುಮಾರನ ಹಾಗೆ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ವಂಶಿ ಮನೆಗೆ ಬಂದಾಗ ತುಂಬ ಟೆನ್ಷನಿಂದ ಬರ್ತಿರ್ಬೇಕಾದ್ರೆ ತಾತ ನೋಡಿ, ವಂಶಿ ಯಾಕೋ ಆಫೀಸಲ್ಲಿ ತುಂಬ ಕೆಲಸನೇನೋ, ಯಾಕೋ ಸ್ಟ್ರೆಸ್ ಆಗಿದೆಯಾ ಅಂತ ಅಂದಾಗ, ಹೌದು ತಾತ ತುಂಬ ವರ್ಕ್ಸ್ ಎಲ್ಲ ಪೆಂಡಿಂಗ್ ಇತ್ತು, ಹಾಗೆ ಹೊಸ ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಟೆನ್ಷನ್ ಅಷ್ಟೇ ಅಂತ ಅಂದಾಗ, ಅಜ್ಜಿ ಬಂದುಬಿಟ್ಟು ಕೈಕಾಲು ಮುಖ ತಗೋಬೇಕು, ಊಟ ಕೊಡ್ತೀನಿ ಅಂತ ಅಂದಾಗ, ಸ್ವಾತಿ ಎಲ್ಲಿ ಅಂತ ಅಂದಾಗ, ಗೆಸ್ಟ್ ಹೌಸ್ಗೆ ಹೋಗಿದ್ದಾಳೆ ಅಂತ ಅಂದಾಗ, ಇಷ್ಟೊತ್ತಿನಲ್ಲಿ ಏನಕ್ಕೋ ಗೆಸ್ಟ್ ಹೌಸ್ನಲ್ಲಿ ಕಳಿಸ್ದೆ, ತುಂಬ ಟೈಮ್ ಆಗಿದೆ ಅಂತ ಅಂದಾಗ, ಅವರಮ್ಮನ ನೋಡಬೇಕು ಅಂತ ಅಂತಿದ್ಲು, ಅದಕ್ಕೆ ಹೋಗಿದ್ದಾಳೆ, ಅದೇನು 100 ಕಿಲೋಮೀಟ್ರ್ ಇದೆಯಾ, ಬರ್ತಾಳೆ ಬಿಡಿ, ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ಊಟ ಮಾಡೋಣ ಅಂತ ಹೋಗ್ತಿರ್ಬೇಕಾದ್ರೆ, ಖಂಡಿತ ಇವರಿಬ್ಬರು ಏನೋ ಜಗಳ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸ್ವಾತಿ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಅಜ್ಜಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮೇಘ ನಿತಿನ್ ಫೋಟೋ ಇಟ್ಕೊಂಡು ತುಂಬ ಖುಷಿಯಿಂದ ನೋಡ್ತಾ ಇರ್ತಾಳೆ. ಮೊಬೈಲಲ್ಲಿ ನಿತಿನ್ ಫೋಟೋ ನೋಡ್ತಾ, ಎಷ್ಟು ಕ್ಯೂಟಾಗಿದ್ದೀರಾ, ನೀವು ಸುತ್ತಮುತ್ತ ಇದ್ದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅದರೊಳಗೆ ಇವತ್ತು ನಮ್ಮ ಅಂಗಡಿ ಓಪನಿಂಗ್ಗೆ ಬಂದಿದ್ರಲ್ಲ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು, ಆದರೆ ಬರ್ತೀನಿ ಅಂತ ಹೋದವರು ಮತ್ತೆ ಬರಲಿಲ್ಲ, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಯೋಚನೆ ಮಾಡಿಕೊಂಡು, ಅದೇನಪ್ಪ ಇಟ್ಕೊಂಡು ಒಂದು ಫೋನ್ ಮಾಡೋಣ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ಬಿಟ್ಟು ಯಾರು ಇಲ್ತಿದ್ದಾಗ ಸಡನ್ನಾಗಿ ಲಾಕ್ ಮಾಡಿಬಿಟ್ಟು ನಿತಿನ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಹಾಗೆ ನಿತಿನ್ ಕಾಲ್ ರಿಸೀವ್ ಮಾಡಿ, ಏನಾಯಿತು ಮೇಘ ಅವ್ರಿಗೆ, ಏನು ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ದೀರಾ, ಏನಾದರೂ ಪ್ರಾಬ್ಲಮ್ ಅಂತ ಅಂದಾಗ, ನಾನು ಕಾಲ್ ಮಾಡಿದರೆ ಪ್ರಾಬ್ಲಮ್ ಇರೋದಕ್ಕೆ ಮಾಡ್ತೀನಾ, ಸುಮ್ಮನೆ ಹಾಗೆ ವಿಚಾರಿಸೋಣ ಅಂತ ಮಾಡಿದೆ, ಅಷ್ಟಕ್ಕೂ ನೀವು ಶಾಪ್ ಓಪನಿಂಗ್ ಬಂದವರು ಸಡನ್ನಾಗಿ ಹೋದ್ರಲ್ಲ, ಯಾಕೆ ನಿತಿನ್ ಅವರೇ ಅಂತ ಅನ್ಬೇಕಾದ್ರೆ, ಇಂಪಾರ್ಟೆಂಟ್ ಒಂದು ಕಾಲ್ಸ್ ಬಂತು ಅದಕ್ಕೋಸ್ಕರ ಹೋದೆ ಅಂತ ಅಂದಾಗ, ಸರಿ ಹಾಗೆ ಕಾಲೇಜಿಗೆ ಸೇರಿಕೊಂಡ್ರ ಅಂತ ಅಂದಾಗ, ಹೌದು ಅಪ್ಲಿಕೇಶನ್ ಫಾರ್ಮ್ ತಂದು ಫಿಲಪ್ ಎಲ್ಲ ಮಾಡಿದ್ದೀನಿ ಅಂದಾಗ, ಸ್ಕಾಲರ್ಶಿಪ್ ಏನಾದರೂ ಸಿಗುತ್ತಾ, ಹಾಗೆ ಎಷ್ಟಾಗುತ್ತೆ ಅಂತ ಅಂದಾಗ 70,000ದಿಂದ 1,00,000 ಆಗುತ್ತಂತೆ, ಯಾವ್ದಾದ್ರು ಸ್ಕಾಲರ್ಶಿಪ್ ಕಾಲೇಜ್ ಇದ್ದರೆ ಹೇಳಿ ಅಂತ ಅಂದಾಗ, ಖಂಡಿತ ಹೇಳ್ತೀನಿ ಅಂತ ಅಂದಾಗ, ಓಕೆ ಥ್ಯಾಂಕ್ ಯು ಗುಡ್ ನೈಟ್ ಅಂತ ಹೇಳಿ ನಿತಿನ್ಗೆ ಹೇಳಿ ಕಾಲ್ ಕಟ್ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಗೀತಾ ಬರ್ತಾಳೆ. ಗೀತನ ನೋಡಿ ಶಾಕ್ ಆಗಿ ಈ ಕಡೆ ಮೇಘ ಹಾಗೆ ನಿಂತಿರ್ಬೇಕಾದ್ರೆ, ಯಾರ ಹತ್ರನೇ ಹಲ್ಕಿಸ್ಕೊಂಡು ಇಷ್ಟೊತ್ತಲ್ಲಿ ಮಾತಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅದಕ್ಕೋಸ್ಕರ ಮಾತಾಡ್ತಿದ್ದೆ ಅಂತ ಅನ್ಬೇಕಾದ್ರೆ, ನಿಜ ಹೇಳೆ ಇಷ್ಟು ಖುಷಿಯಾಗಿ ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಬೈತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಅಜ್ಜಿ ಗೀತಾ ಅಂತ ಕೂಕೊಂಡು ಬಂದು, ಏನಕ್ಕೆ ಮೇಘನ ಬೈತಾ ಇದೆಯಾ ಅಂತ ಅನ್ಬೇಕಾದ್ರೆ, ಯಾರೋ ಹತ್ರನ ಮಾತಾಡ್ತಿದ್ಲು ಅಂತ ಕಂಪ್ಲೇಂಟ್ ಹೇಳ್ತಾ ಇರ್ತಾಳೆ. ಇಲ್ಲ ಅಜ್ಜಿ, ನನ್ನ ಹಳೆ ಫ್ರೆಂಡ್ ಕಾಲ್ ಮಾಡಿದ್ಲು, ಅದಕ್ಕೆ ಸ್ವಲ್ಪ ದಿನ ಆದಮೇಲೆ ಮಾಡಿದ್ನಲ್ವ, ಅದಕ್ಕೆ ನಗಾಡ್ಕೊಂಡು ಮಾತಾಡ್ತಿದ್ದೆ ಅಷ್ಟೇ, ಬೇರೆ ಏನೂ ಇಲ್ಲ ಅಂತ ಅಂದಾಗ, ಸರಿ
ನೀನು ಊಟ ಮಾಡ್ಕೊ ಹೋಗಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಮೇಘ ಎಸ್ಕೇಪ್ ಆಗಿಬಿಡ್ತಾಳೆ. ಆಗ ನಿಜವಾಗ್ಲೂ ಇವಳು ಯಾರೋ ಜೊತೆ ಮಾತಾಡ್ತಾ ಇದ್ಲು, ಒಂದು ಕಣ್ಣಿಟ್ಟಿರಬೇಕು ಇವಳ ಮೇಲೆ ಅಂತ ಗೀತೆ ಹೇಳ್ತಿರ್ಬೇಕಾದ್ರೆ ಯಾಕೆ ಯಾವಾಗಲೂ ಅನುಮಾನ ಪಡ್ತೀಯಾ ಅಂದಾಗ ಸ್ವಾತಿನೂ ಇದೇ ರೀತಿ ಇದ್ಲು, ಆದರೆ ಇವಾಗ ಏನಾಯಿತು ನೋಡು ಅಂತ ಅನ್ಬೇಕಾದ್ರೆ ಅನುಮಾನ ಪಡಬೇಡ ಕಣೆ, ಅವಳಿಗೆ ಹೇಳು ಬುದ್ಧಿ ಹೇಳು ಅರ್ಥ ಮಾಡ್ಕೋತಾಳೆ, ಆದರೆ ಈ ರೀತಿ ಯಾವಾಗಲೂ ನೀನು ಅನುಮಾನ ಪಡಬೇಡ ಅಂತ ಅಜ್ಜಿ ಬೈತಾ ಇರ್ತಾರೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಕಾಲೇಜ್ ವಿಷಯವಾಗಿ ಮೇಘ ಏನೋ ತಲೆ ಕೆಡಿಸ್ಕೊಂಡಿದ್ದಾಳೆ ಬಿಟ್ಟಕ್ಕೆ ಅಂತ ಅಂದಾಗ ಏನೇ ಹೇಳಿದ್ರು ನಂದೇ ತಪ್ಪು ಅಂತ ಹೇಳ್ತೀರಾ, ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಆವಾಗಲೇ ಮಾತಾಡ್ತೀನಿ ನಿಮಗೆ ಯಾವಾಗಿರೋದು ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ಮನೆಗೆ ಬಂದಾಗ ತಾತ ಹೇಳ್ತಾ ಇರ್ತಾರೆ, ಬಾಮ್ಮ ನೀ ಸ್ವಾತಿ ಬದಲು ನೋಡು ಅಂತ ಅಂದಾಗ ವಂಶಿಯಲ್ಲಿ ಅಂತ ಅಂದಾಗ ಓ ವಂಶಿ ಅವ್ರು ಇನ್ನೂ ಬಂದಿಲ್ವಾ, ಅವ್ರೇನೋ ಕೆಲಸ ಇತ್ತು ಅಂತ ಅರ್ಧದಲ್ಲೇ ಹೋದ್ರು ಅಂತ ಸುಳ್ಳು ಹೇಳ್ತಾ ಇರಬೇಕಾದ್ರೆ ಇಬ್ಬರಿಗೂ ಅನುಮಾನ ಬರ್ತಾ ಇರುತ್ತೆ. ಹಾಗೆ ನೀನೇನಕ್ಕೆ ಬಂದೆ ಅಂತ ಅನ್ಬೇಕಾದ್ರೆ ಅವರೇನೋ ಕೆಲಸ ಬ್ಯುಸಿ ಅಂತಂದ್ರು, ಅದಕ್ಕೆ ನಾನು ಫ್ರೆಂಡ್ ಜೊತೆ ಬಂದೆ ಅಂತ ಅಂದಾಗ ಏನಕ್ಕೆ ಇಬ್ಬರು ಸುಳ್ಳು ಹೇಳ್ತೀರಾ, ಅಟ್ಲೀಸ್ಟ್ ಸುಳ್ಳು ಹೇಳಿದಾರೆ ಇಬ್ಬರು ಮಾತಾಡಿಕೊಂಡು ಒಂದೇ ಸುಳ್ಳು ಹೇಳ್ಬೇಕಲ್ವಾ, ಆಲ್ರೆಡಿ ವಂಶಿ ಬಂದು ಫ್ರೆಶಪ್ ಆಗ್ತಿದ್ದಾನೆ ಅಂತ ಅಂದಾಗ ಸ್ವಾತಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಜ್ಜಿ ಹಾಗಲ್ಲ, ಸ್ವಲ್ಪ ಏನೋ ಟೆನ್ಷನಲ್ಲಿದ್ದರು ಅದಕ್ಕೆ ನನ್ನ ಪಾಡಿ ನಾನು ಬಂದೆ ಅಂತ ಸುಳ್ಳು ಮೇಲೆ ಸುಳ್ಳು ಹೇಳ್ತಿರ್ಬೇಕಾದ್ರೆ ಏನಪ್ಪ ಗೊತ್ತಿಲ್ಲ ಹೊಸ್ದಾಗಿ ಮದುವೆ ಆಗಿದ್ದೀರಾ, ಯಾಕೆ ನೀವಿಬ್ಬರು ಈ ರೀತಿ ಸುಳ್ಳು ಹೇಳ್ಕೊತೀರಾ, ಹಾಗೆ ಜಗಳ ಎಲ್ಲ ಮಾಡ್ಕೋತೀರಾ, ನನಗಿದು ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡಿ, ಆಫೀಸಿಗೆ ಹೊಸ್ದಾಗಿ ಹೋಗ್ತಾ ಇದ್ದೀನಲ್ಲ ಅದಕ್ಕೆ ಏನೋ ಸಣ್ಣ ಪುಟ್ಟ ಜಗಳ ಎಲ್ಲ ಇದೆ, ಅದೆಲ್ಲ ಆದಷ್ಟು ಬೇಗ ನಾನು ಸರಿ ಮಾಡ್ಕೋತೀನಿ. ಹಾಗೆ ವಂಶಿಯವ್ರನ್ನ ನೋಡ್ತಾ ಇರಿ, ಕೋಪ ಎಲ್ಲ ಕಡಿಮೆ ಮಾಡಿ ಊಟಕ್ಕೆ ಕರ್ಕೊಬರ್ತೀನಿ ಅಂತ ಹೇಳಿ ಹೊರಟೋಗ್ತಿದ್ರೆ ಈ ಕಡೆ ಅಜ್ಜಿ ಮಾತ್ರ ಯೋಚನೆ ಮಾಡಿಕೊಂಡು ಹಾಗೆ ನಿಂತ್ಕೋತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.